ನಮಸ್ತೆ ಫ್ರೆಂಡ್, ನಾನೊಂದು ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನು ಬೇಕು ಅಂತ. ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲೇ ಮಾಡಿ, ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಾಡೋದ್ಕಿಂತ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಬೇವಿನ ಸೊಪ್ಪು ಮತ್ತು ದಾಸವಾಳದ ಹೂವು ಮತ್ತು ಮೆಣಸು, ಮೆಂತೆ, ಇದು ಕರಿಬೇವಿನ ಸೊಪ್ಪು, ಅಲ್ವೇರಾ, ಮೆಣಸು ಇವೆಲ್ಲ ಬೇಕು ಫ್ರೆಂಡ್ಸ್. ಇವೆಲ್ಲ ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ತೀನಿ. ಅದು ರುಬ್ಬಿ ಪೇಸ್ಟ್ ಮಾಡಬೇಕು. ಅದು ರುಬ್ಬಿ ಪೇಸ್ಟ್ ಆದಮೇಲೆ ನಾವು ಆಯಿಲೊಳಗೆ ಹಾಕಿ ಕುದಿಸ್ಕೋಬೇಕು. ಈ ಆಯಿಲ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇದು ಕೂದಲುದೆಲ್ಲ ಕಡಿಮೆ ಆಗುತ್ತೆ. ಇದು ಕೂದಲುದ್ರ ಜಾಗಕ್ಕೂ ಮತ್ತು ಹೊಸ ಕೂದಲು ಬರೋ ಥರ ಮಾಡುತ್ತೆ. ನೀವು ಮನೆಯಲ್ಲೇ ಮಾಡಿ, ಇದು ತುಂಬ ಚೆನ್ನಾಗಾಗುತ್ತೆ. ನಾನು ಈ ಥರ ಯಾವಾಗಲೂ ಮನೆಯಲ್ಲೇ ಮಾಡ್ಕೊತೀನಿ. ನನಗೂ ಇದನ್ನೇ ಮಾಡ್ತೀನಿ, ನನ್ನ ಮಗಳಿಗೆ ಇದನ್ನೇ ಹಚ್ತೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಮಾಡಿ ನೋಡಿ. ಈ ಥರ ಎಲ್ಲ ಮಾಡಿ ಮನೆಯಲ್ಲಿ. ನಾವು ಹೊರಗಡೆ ಎಷ್ಟೊಂದು ದುಡ್ಡು ಕೊಟ್ಟು ತರ್ತೀವಿ, ಅದು ಒಂದು ಚೆನ್ನಾಗಿರಲ್ಲ. ಹಚ್ಕೊಂಡ್ರು ಮತ್ತೆ ಅದೇ ಥರ ಫಸ್ಟಿಗೆಲ್ಲ ಕೂದೋದು ಆ ಥರ ಎಲ್ಲ ಆಗುತ್ತೆ. ನೋಡಿ, ಈ ಥರ ಆಗಬೇಕು. ಅದು ಮಿಕ್ಸಿ ಜಾರಿಗೆ ಹಾಕಿದ್ದು ತರಿತರಿಯಾಗಿರಲಿ. ಅದೇನು ಪೇಸ್ಟ್ ಆಗ್ಬೇಕಂತ ಏನಿಲ್ಲ, ತರಿತರಿ ಆದರೂ ನಡೆಯುತ್ತೆ. ನಾನು ಇದನ್ನು ಒಂದು ಕಬ್ಬಿಣ ಬಾಣಲಿ ಇಟ್ಟು ಕಬ್ಬಿಣ ಬಾಣಲಿಯಲ್ಲೇ ಮಾಡ್ತೀನಿ. ಕಬ್ಬಿಣ ಬಾಣಲಿಯಲ್ಲೇ ಮಾಡಿದರೆ ಅದರಲ್ಲಿ ಐರನ್ ಇರುತ್ತಲ್ಲ, ಅದೆಲ್ಲ ಎಣ್ಣೆಗೆ ಬರುತ್ತೆ, ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಾನು ಔಡ್ಲೆಣ್ಣೆ ಹಾಕ್ತೀನಿ. ಇದು ಔಡ್ಲೆಣ್ಣೆ. ನೀವು ಔಡ್ಲೆಣ್ಣೆ ಬೇಡ ಅಂದರೆ ಎಳ್ಳೆಣ್ಣೆ ಹಾಕ್ಬೋದು, ಮತ್ತು ಸಾಸಿವೆ ಎಣ್ಣೆ ಹಾಕ್ಬೋದು. ನಿಮಗೆ ಯಾವ ಎಣ್ಣೆ ಬೇಕೋ ಅದನ್ನು ಹಾಕ್ಬೋದು ಫ್ರೆಂಡ್ಸ್. ಇದೇ ಬೇಕಂತ ಇಲ್ಲ, ನಿಮಗೆ ಯಾವ್ದು ಬೇಕಾದರೂ ಒಂದೆರಡು ಎಣ್ಣೆ ಹಾಕ್ಕೋಬೋದು. ನಮಗೆ ಯಾವುದು ಬೇಡ, ಬರೀ ಕೊಬ್ಬರಿ ಎಣ್ಣೆಯಲ್ಲೇ ಮಾಡ್ಕೊಂಡ್ರೂ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಕುದಿಸ್ಬೇಕು. ಅದನ್ನು ಎಣ್ಣೆಲಿ ಚೆನ್ನಾಗಿ ಕುದಿಬೇಕಾದ್ರೆ ನಾವು ಪೇಸ್ಟ್ ಮಾಡಿರ್ತೀವಲ್ಲ, ಅದು ಚೆನ್ನಾಗಿ ಕುದ್ದರೆ ಆಯಿಲ್ ಚೆನ್ನಾಗಿ ಬರುತ್ತೆ, ಕಲರು ಚೆನ್ನಾಗಿರುತ್ತೆ. ನಾವು ಹೊರಗಡೆ ಎಷ್ಟೊಂದು ದುಡ್ಡು ಕೊಟ್ಟು ತರ್ತೀವಿ ಫ್ರೆಂಡ್ಸ್, ಅದು ಚೆನ್ನಾಗೇ ಬರೋಲ್ಲ. ನಮ್ಗೆ ಹಚ್ಕೊಳ್ಳೋಕ್ಕೂ ಅದು ಇದಾಗುತ್ತೆ. ಅದಕ್ಕೆ ನಾನು ಮನೆಯಲ್ಲೇ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು ಮನೆಯಲ್ಲೇ ಮಾಡಿದರೆ. ತುಂಬ ಚೆನ್ನಾಗಾಗುತ್ತೆ ಆಯಿಲ್. ನಾನು ಯಾವಾಗಲೂ ಇದನ್ನೇ ಮಾಡ್ತೀನಿ ಮನೆಯಲ್ಲಿ. ನಾನು ಹೊರಗಡೆ ಫಸ್ಟಿಗೆ ನಾನು ದುಡ್ಡು ಕೊಟ್ಟು ಸುಮ್ಮನೆ ಎಷ್ಟೊಂದು ದುಡ್ಡು ವೇಸ್ಟ್ ಮಾಡಿದ್ದೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಮನೆಯಲ್ಲೇ ನಾನೇ ಮಾಡ್ತೀನಿ. ಇದರಿಂದ ತುಂಬ ಚೆನ್ನಾಗಿರೋ ರಿಸಲ್ಟು ಬರುತ್ತೆ. ನನ್ನ ಮಗಳಿಗೆ ಇದನ್ನೇ ಹಚ್ತೀನಿ. ನಾವು ಇದು ಸಣ್ಣ ಹುಡುಗರಿಗೆಲ್ಲ ಹಚ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಸಣ್ಣ ಹುಡುಗರಿಗೆ ಹಚ್ಬೋದು, ದೊಡ್ಡವರಿಗೆ ಹಚ್ಬೋದು. ಕೂದಲಿರೋದು ಪೂರ್ತಿ ಕಡಿಮೆ ಆಗುತ್ತೆ, ಹೊಟ್ಟೆಲ್ಲ ಕಡಿಮೆ ಆಗುತ್ತೆ. ನೀವು ಒಂದು ಸಲ ಇದನ್ನೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮನೆಯಲ್ಲೇ ಮಾಡಿ. ನಾನು ಮನೆಯಲ್ಲೇ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ನಾನು ಫಸ್ಟಿಗೆಲ್ಲ ಹೊರಗಡೆ ತಂದು ಹಚ್ಕೊತಿದ್ದೆ, ಹಾಗೆ ಆದರೂ ಒಳ್ಳೆ ರಿಸಲ್ಟ್ ಒಂದಕ್ಕೂ ಬರಲೇ ಇಲ್ಲ ನಮ್ಮದು. ಇನ್ನೂ ಕೂದಿದ್ರು ಜಾಸ್ತಿ ಆಯಿತು ಹೊರತು ಕಡಿಮೆ ಅಂತ ಆಗಲಿಲ್ಲ. ಅದಕ್ಕೆ ನಾನು ಮನೆಯಲ್ಲೇ ಈ ಥರ ಎಲ್ಲ ಹಾಕಿ ಮಾಡಿ ನೋಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ನನ್ನ ಮಗಳಿಗೆ ಇದನ್ನೇ ಹಚ್ತೀನಿ ಫ್ರೆಂಡ್ಸ್. ಸಣ್ಣ ಹುಡುಗರಿಗೆ ಹಚ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಮನೆಯಲ್ಲೇ ಮಾಡ್ತೀವಲ್ಲ, ಚೆನ್ನಾಗಿರುತ್ತೆ. ಏನು ಕೆಮಿಕಲ್ ಹಾಕಿದ್ದಾರೆ ಅನ್ನೋ ಹೆದರಿಕೆನೇ ಇರೋಲ್ಲ, ಏನಿರಲ್ಲ. ಮನೆಯಲ್ಲೇ ಯೂಸ್ ಮಾಡ್ಕೊಬೋದು. ಮೆಣಸು ಎಲ್ಲ ಹಾಕಿದ್ದೀನಿ, ಮತ್ತು ಇದು ಮೆಂತೆ, ದಾಸವಾಳ, ಅಲ್ವೇರಾ, ಬೇವಿನ ಸೊಪ್ಪು, ಕರಿಬೇವು ಎಲ್ಲ ಹಾಕಿರುತ್ತವಲ್ಲ ಮನೆಯಲ್ಲೇ. ಅದು ಯಾವುದಕ್ಕೂ ಏನು ಎಫೆಕ್ಟ್ ಆಗೋಲ್ಲ. ನಾವು ಅದನ್ನ ಹಚ್ಕೊಬೋದು ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ. ಕಲರ್ ನೋಡಿ, ಈ ಥರ ಬರುತ್ತೆ, ಗ್ರೀನ್ ಕಲರ್ ಆಗುತ್ತೆ. ಇನ್ನೂ ಕುದಿಬೇಕು ಫ್ರೆಂಡ್ಸ್. ಈ ಥರ ಆದರೆ ಇನ್ನೂ ಕುದೀತಾ ಇರಬೇಕು ಅದು. ನಾನು ಹೇರ್ ಆಯಿಲ್ ಅಂತೂ ಸುಮ್ಮನೆ ದುಡ್ಡು ಭಾಳ ಖರ್ಚು ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಆದರೆ ಯಾವುದಕ್ಕೂ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಇದನ್ನು ಹಚ್ಚಿದ ತುಂಬ ಸ್ವಲ್ಪ ಚೆನ್ನಾಗಾಗಿದೆ ನಮ್ಮ ಕೂದಲು ಫ್ರೆಂಡ್ಸ್. ಒಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್. ನಾವು ವಾರದಲ್ಲಿ 2 ದಿನ ಸ್ನಾನ ಮಾಡ್ತೀವಲ್ಲ, ಆವಾಗ ಮೆಂತ್ಯ ಒಂದು ಸ್ಪೂನ್ ಅಕ್ಕಿ ಹಿಟ್ಟು, ಮೊಸರು ಕಲಸ್ಕೊಂಡು ಹಚ್ಕೊಂಡು 1 ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಇದರಿಂದನೂ ಕೂದಲು ಇರೋದು ಫುಲ್ ಕಡಿಮೆ ಆಗುತ್ತೆ, ಮತ್ತು ಕೂದಲು ಚೆನ್ನಾಗಿ ಬರುತ್ತೆ. ನಾನು ಇದನ್ನೇ ಮಾಡ್ತೀನಿ ಫ್ರೆಂಡ್ಸ್. ವಾರಕ್ಕೆ 2 ದಿನ ಹಚ್ತೀನಿ ನಾನು. ಮೆಂತ್ಯ ಪುಡಿ ಮತ್ತು ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಹಚ್ಕೊಂಡು ಮೊಸರಿನಲ್ಲಿ ಮಿಕ್ಸ್ ಮಾಡಬೇಕು. 1 ಗಂಟೆ, ಬೇಕಾದರೆ 1-2 ಗಂಟೆ ಬಿಟ್ಟು ನಡೀತಿದೆ. ಅಂದ್ರೆ ಮೆಂತ್ಯ ಸ್ವಲ್ಪ ಇದಿರುತ್ತಲ್ಲ, ಜಾಸ್ತಿ ಒಣಗಕ್ಕೆ ಬಿಡಬಾರ್ದು. ಕೂದಲೆಲ್ಲ ಕಟ್ಟಾದಂಗೆ ಆಗಿಬಿಡುತ್ತೆ. ಇಲ್ಲಾಂದ್ರೆ ಜಲ್ದಿ ಸ್ವಲ್ಪ ಹಸಿದ್ದಾಗ ಸ್ನಾನ ಮಾಡಿಬಿಡ್ಬೇಕು. ನೋಡಿ, ಈ ಥರ ಬರುತ್ತೆ ಕಲರು. ಕುದ್ದಿದೆ ಇವಾಗ.
ಇನ್ನೂ ಸ್ವಲ್ಪ ಕುದಿಸಿದ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ. ಗ್ರೀನ್ ಫುಲ್ ಡಾರ್ಕ್ ಡಾರ್ಕ್ ಆ ಥರ ಬರುತ್ತೆ ಫ್ರೆಂಡ್ಸ್. ಆಗಿದೆ, ಇವಾಗ ತೆಗಿತೀನಿ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್. ಸೈಡ್ ಎಫೆಕ್ಟ್ ಏನೇನೂ ಆಗಲ್ಲ. ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಮನೆಯಲ್ಲಿ. ಬೇವಿನ ಸೊಪ್ಪು ಹಾಕಿದ್ದೀನಲ್ಲ, ಅದು ತಲೆ ಎಲ್ಲ ಒಂಥರ ಏನಿದ್ರೇನಿಲ್ಲ ಅಂದ್ರೇನು ತಲೆ ಒಂಥರ ಯಾವಾಗಲೂ ಒಬ್ಬೊಬ್ಬರಿಗೆ ತಲೆ ತುರಿಸ್ತಾನೆ ಇರ್ತಾರಲ್ಲ, ಅದು ಎಲ್ಲ ಕಡಿಮೆ ಆಗುತ್ತೆ ಆ ಥರ ಇದ್ದರೆ. ಕರಿಬೇವು ಹಾಕಿದ್ರಿಂದ ಬ್ಲ್ಯಾಕೂ ಆಗುತ್ತೆ ಕೂದಲು. ನಾವು ಬೇಕಾದ್ರೆ ಡೈಲಿ ಯೂಸ್ ಮಾಡ್ಬೋದು, ಬೇಡ ಅಂದ್ರೆ ವಾರಕ್ಕೆ 1 ಸಲ 2 ಸಲ ಮಾಡ್ಬೋದು. ನಾವು ಈ ಥರ ಮನೆಯಲ್ಲೇ ಮಾಡೋದ್ರಿಂದ ದುಡ್ಡು ಉಳಿಸ್ದಂಗೆ ಆಗುತ್ತೆ, ಮತ್ತು ಆಯಿಲು ಚೆನ್ನಾಗಿರುತ್ತೆ. ನಮ್ಮ ಕಣ್ಣು ಮುಂದೆ ನಾವೇ ಮಾಡಿರ್ತೀವಲ್ಲ, ಏನು ಹಾಕಿದ್ದಾರೆ ಕೆಮಿಕಲ್ ಅನ್ನೋ ಹೆದರಿಕೆನೂ ಇರಲ್ಲ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಈ ಥರ ಆಗುತ್ತೆ. ಈ ಥರ ಜಲ್ದಿ ಇಳಿಯಲ್ಲ ಅದು. ಸುಮ್ಮನೆ ಬಟ್ಟೆಯಲ್ಲೇ ಮಾಡ್ಕೊಳೋದು ಬೇಸಿ. ಬಟ್ಟೆ ಹಾಕಿ ಅದರಲ್ಲೇ ಸೋಸ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಜಲ್ದಿ ಇಳಿದ್ಬಿಡುತ್ತೆ. ಇದು ಎಣ್ಣೆಯಲ್ಲಿ ಹಾಕಿ ಜಲ್ದಿ ಹೊರಗಡೆ ಬರಲ್ಲ ಅದು. ಅಲ್ವೀರಾ ಅದೆಲ್ಲ ಹಾಕಿರ್ತೀರ ಒಂಥರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಕಲರ್. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್. ನಾವು ಡೈಲಿನೇ ಯೂಸ್ ಮಾಡ್ಬೋದು. ಬೇಕಂದರೆ ನಮಗೆ ಬೇಡಪ್ಪ ಅಂದರೆ ವಾರಕ್ಕೆ 1-2 ದಿನ ಹಚ್ಕೋಬೋದು. ಡೈಲಿ ಮಾಡೋದ್ರಿಂದನೂ ಏನೂ ಇದಾಗಲ್ಲ, ಹಚ್ಕೋಬೋದು, ನಡೆಯುತ್ತೆ. ನೀವು ಯಾವ ಥರ ಮಾಡ್ತೀರ ಆ ಥರ ಮಾಡಿ ಫ್ರೆಂಡ್ಸ್. ಬೇಕಂದ್ರೆ ಡೈಲಿನೇ ಯೂಸ್ ಮಾಡಿ, ಇಲ್ಲಾಂದ್ರೆ ವಾರಕ್ಕೆ 1-2 ದಿನ ಹಚ್ಕೊಳ್ಳಿ. ಹೆಂಗೆ ಹಚ್ಕೊಂಡ್ರೂ ರಿಸಲ್ಟ್ ಚೆನ್ನಾಗೇ ಇರುತ್ತೆ. ನೋಡಿ ಒಂದ್ಸಲ ಮಾಡಿ ನೋಡಿ. ನಾವು ಸುಮ್ಮನೆ ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಎಷ್ಟು ದುಡ್ಡು ವೇಸ್ಟ್ ಮಾಡ್ತಿರ್ತೀವಿ. ಆಯಿಲ್ ದುಬಾರಿ ಆಯಿಲ್ ತಂದು ಹಚ್ಕೊಂಡ್ರು ಏನು ರಿಸಲ್ಟ್ ಬರಲ್ಲ ಫ್ರೆಂಡ್ಸ್. ಒಂದ್ಸಲ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.